ಎಲ್ಲರಿಗೂ ಹಾಯ್, ನನ್ನ ಮತ್ತೊಂದು ಲಾಗ್ಗೆ. ಗೈಸ್, ಇವತ್ತು ನಾನು ಹೊಡ್ತಾ ಇರೋದು MG ರೋಡ್ ಕಡೆ. ಊರಿಂದ ನಿನ್ನೆ ಅಷ್ಟೇ ಬಂದಿದ್ದು. ಸೊ ಇವತ್ತು ಎಲ್ಲಾದರೂ ಹೋಗೋಣ ಅಂತ ಅನಿಸ್ತು. ಫ್ರೆಂಡ್ಗೆ ಕಾಲ್ ಮಾಡಿದಾಗ MG ರೋಡ್ ಹೋಗೋಣ, ಇಟ್ಸ್ ಓಕೆ ಅಂತ ಹೇಳಿ ಹೊರಟಿದ್ದೇವೆ. ಆದರೆ MG ರೋಡ್ ಇಷ್ಟು ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾಕಂತ ಹೇಳಿದರೆ MG ರೋಡ್ನ ನಾನು ನೋಡ್ತಾ ಇರೋದು ಫಸ್ಟ್ ಟೈಮ್. ಮೆಟ್ರೋ ಇಳಿದು ಈ ಸರ್ಕಲಿಗೆ ಬಂದು ರೈಟ್ ಸೈಡ್ ಹೋದರೆ ನಮಗೆ ಕಮರ್ಷಿಯಲ್ ಸ್ಟ್ರೀಟ್ ಎಲ್ಲ ಸಿಗುತ್ತೆ. ಬಟ್ ನಾನು ಇಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ವೀಡಿಯೋ ಮಾಡಿದ್ದೇನೆ. ಏನು ಗೊತ್ತಾ, ಆ ಹುಡುಗ ಕಿವಿಗೆ ಹೂ ಇಟ್ಕೊಂಡು ಹೋಗ್ತಾ ಇದ್ದಾನೆ. ನಾವು ಚಿಕ್ಕವರಿರುವಾಗ ಕೂಡ ದೇವಸ್ಥಾನಕ್ಕೆ ಹೋದಾಗ ಮನೇಲಿ ಹೂ ಇಡಿಸ್ತಾ ಇದ್ರು. ಎಂತ ಗೊತ್ತಾ, ಈ ರೋಡಲ್ಲೆಲ್ಲ ನಂಗೆ ಒಂಥರ ಕಿವಿ ಸುರ್ಕೊಳ್ಳೋದು, ಆಮೇಲೆ ಇಲ್ಲಿ ಸುರ್ಕೊಳ್ಳೋದು ಅಂದ್ರೆ ಲೈಕ್ ಹುಡುಗಿಯರಲ್ಲ, ಬಾಯ್ಸೇ ಅಲ್ಲ, ಕಲ್ಚರ್ ಫಾಲೋ ಮಾಡ್ತಿದಾರಲ್ಲ. ಅದು ಕತ್ತಿ ಚೂರಿ ಎಲ್ಲ ಸಿಕ್ಸ್ಕೊಂಡಿದ್ದಾರೆ ಬಿಡು, ಸೈಕ್ ಇದಾರೆ. ಏನಂತೆ ಅಂದ್ರೆ ನಂಗೆ, ನಾನು MG ರೋಡಿಗೆ ಬರ್ತಿರೋದು ಫಸ್ಟ್ ಟೈಮ್ ಆಯ್ತಾ, ಅಂದ್ರೆ ನಂಗೆ ಗೊತ್ತಿಲ್ಲ ಈ ರೋಡ್. ಸೆಕೆಂಡ್ ಟೈಮ್. ಈ ನ್ಯೂ ಇಯರ್ ದಿನ ಎಲ್ಲ ಬಿತ್ಕೋತಾರಲ್ಲ ರೋಡಲ್ಲಿ, ಇದೇ ರೋಡ್ ತಾನೆ ಅದು? ಎಸ್, ಆಫ್ ಕೋರ್ಸ್. ಗೊತ್ತಿಲ್ಲ ಗೈಸ್, ಇವಾಗ ನಾವ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಗರುಡನ್ ಮಾಲ್, ಟ್ರಾಂಪೋಲೈನ್. ನಾವು ತುಂಬಾ ಟೈಮ್ ಇಂದ ತುಂಬಾ ಟೈಮ್ ಅಲ್ಲ, ಒಂದು ಲೈಕ್ ಅರೌಂಡ್ 20 ಡೇಸ್ ಇಂದ ಹೋಗ್ಬೇಕು ಅನ್ಕೊಂಡಿದ್ವಿ. ನಾನು ಊರಲ್ಲೇ ಇದ್ದೆ 20 ಡೇಸ್. ಸೊ ಇವಳು ಬಂದ್ಬಿಟ್ಟು ಸುಮಾ ಅಂತ, ಅಪ್ಕಮಿಂಗ್ ಇನ್ಸ್ಟಾಗ್ರಾಮರ್ ಅಂಡ್ ನೈಲ್ ಆರ್ಟ್. ಏನಾದ್ರು ನೈಲ್ ಆರ್ಟ್ ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಎಂತ ಇಲ್ಲ, ಫಸ್ಟ್ ಹೋಗೋಣ, ಆಮೇಲೆ ನಿಮ್ಗೆ ಏನೇನಿದೆ, ಏನೇನ್ ವಿಷಯಗಳೆಲ್ಲ ನಾವು ಕ್ಯಾಪ್ಚರ್ ಮಾಡ್ತೀವಿ ಅಂತ ತೋರಿಸಿ. ಓಕೆ, ಬಾಯ್. ಬಟ್ ಇವಾಗ ನಾವು ಗರುಡ ಮಾಲಿಗೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಎಂತೆಲ್ಲ ಮಾಡ್ತೀವಂತ. ಪರ್ಚೇಸ್ ಅಂತೂ ಏನು ಮಾಡಲ್ಲ. ಸೊ ಸ್ವಲ್ಪ ಗೇಮ್ ಆಡ್ಬೇಕು ಅಂತ ಅನ್ಕೊಂಡಿದೀವಿ. ಅಡ್ವೆಂಚರಸ್ ಗೇಮು, ಇಲ್ಲಾಂದ್ರೆ ಲೈಕ್ ಅಲ್ಲೇನಿರುತ್ತೆ ನೋಡೋಣ. ಬೈಕಿಗೆ ಹಾ, ಏನಂತ ನೀನು ಆನೆ ಮಾಡ್ಬಿಟ್ಟೆ, ನೋಡ್ಕೊಂಡು ನೀನು ಇಲ್ಲಿ ಹಾಕಿದಾರೆ ನೋಡ್ದಾ? ನೋಡ್ದೆ. ಸತ್ತವನಿವತ್ತು. ಆಕ್ಚುಲಿ ಎಂತ ಗೊತ್ತಾ, ರೂಲ್ಸ್ ನ ಫಾಲೋ ಮಾಡ್ಕೊ. ಅವನೆಂತರೂ ಅನ್ಎಜುಕೇಟೆಡ್, ಅಲ್ಲಿ ನಿಲ್ಸೋದ್ನಲ್ಲ. ಬಟ್ ಅರ್ಥ ಐತೆ ಅಂತ ಅನ್ಕೊಂಡ, ಹಾಗೆ ಆಯ್ತು ನನ್ನ ಮಗನ್. ರೂಲ್ಸ್ ಇಸ್ ರೂಲ್ಸ್ ಗೈಸ್. ಎಸ್ ಗೈಸ್, ಫಾಲೋ ಮಾಡ್ಬೇಕು ಗೈಸ್. ಮೇಡಮ್, ಎಲ್ಲಿದೆ ನಿಮ್ ಗರುಡ ಮಾಲ್? ಇಷ್ಟು ದೂರ ಕರ್ಕೊ ಬಂದ್ರಿ ನನ್ನ. ಗೂಗಲ್ ಅಂಟೇನ್ ಕೇಳ್ಬಿಟ್ಟು ಹೇಳ್ತೀನಿ. ಸ್ವಲ್ಪ ನೋಡಿ ತೋರ್ಸು ನಮ್ಮ ವಯಸ್ಸಿಗೆ. ಯಾವುದೇ ಅದು ಎಳ್ನೀರ್ ಕುಡಿತೀಯಾ? ಎಳ್ನೀರು ಕುಡಿಬೇಕು ಆಕ್ಚುಲಿ, ಸ್ಪ್ರೈಟ್ ಗೀಟ್ ಎಲ್ಲ ಕುಡಿಬಾರ್ದು. ಬಟ್ ನಂಗೆ ಸ್ಪ್ರೈಟೇ ಬೇಕು. ಯಾಕಂದ್ರೆ ಎಳ್ನೀರ್ ಕುಡಿದ್ರೆ ಏನ್ ಗೊತ್ತಾ, ಬಾಡಿಗೆ ಒಳ್ಳೇದು, ಬಟ್ ಎನರ್ಜಿ ಬರಲ್ಲ. ಎನರ್ಜಿ ಬರುತ್ತೆ, ಲೈಕ್ ಅದು ಒಂದು ನ್ಯಾಚುರಲ್ ಎನರ್ಜಿ ಕೊಡುತ್ತೆ. ಬಟ್ ನಮ್ಗೆ ಇನ್ಸ್ಟೆಂಟ್ ಅಲ್ಲ, ಪಕ್ಕ ಬರುತ್ತಲ್ಲ, ಏನಂತಾರ ಅದಕ್ಕೆ? 2K ಕಿಡ್ಸ್ ಗೈಸ್, ಏನ್ ಮಾಡಕ್ಕಾಗಲ್ಲ. ಯಾರು ಬಾಯಿಲಿ ಕುಡಿತೇನು? ಕುಡಿತೀಯಾ? ನೀನ್ ಕುಡಿಯೋಂಗಿರ? ನಂಗೆ ಬೇಡ, ನಂಗೆ ಸ್ಪ್ರೈಟ್ ಬೇಕು. ಎಷ್ಟು? ನೋಡಿ ಗೈಸ್, ಎಳ್ನೀರಿಗೆ 60-70 ರುಪೀಸ್ ಆಯ್ತಾ. ಸುಮ್ಮನೆ ಒಂದು 50-60-70 ರುಪೀಸ್. 50-60, ನಮ್ ಕಡೆ 70 ಇದೆ ಸರ್. ಇದ್ರು ಊರಿಗೆ ಹೋದ್ರೆ ಕೊನೆನೇ ಇಳಿಸ್ತಾರೆ. ಬಟ್ ನಮ್ಮ ಮನೇಲಿ ಮರನೇ ಇಲ್ಲ. ಚಪ್ಪೆ ಇದೆಯಾ, ಸ್ವೀಟ್ ಇದೆಯಾ? ಅಲ್ಲಿ ನೋಡು, ಬೊಂಡ. ಇದು ನಾವು ಬೊಂಡ ಅಂತೀವಿ ಆಯ್ತಾ. ಒಂದೇ ಸಲ ಕಾಯಿನೇ ಇದೆ ಅಣ್ಣ. ಸ್ಪ್ರೈಟ್ ಕೊಡಿ ಅಣ್ಣ. ಸ್ಪ್ರೈಟ್ ಇಲ್ಲ. ಸ್ಪ್ರೈಟ್ ಇಲ್ಲ. ಯಾವತ್ತು ಕುಡಿದ ತಕ್ಷಣ ಫುಲ್ ಎನರ್ಜಿ ಬರಬೇಕು. ಬಟ್ ಎಳ್ನೀರು ಆಕ್ಚುಲಿ ಬಾಡಿಗೆ ಒಳ್ಳೇದು. ಸಕ್ಕರೆ ಹಾಕು ಸ್ವಲ್ಪ. ಅದು ಮಾಡ್ತಾರಿಲ್ಲ, ಅದು ಒಂದ್ಸತಿ ಎಲ್ಲಾದ್ರೂ ಹೋದಾಗ ತೋರಿಸ್ತೇನೆ. ಓಕೆ, ಕಲ್ ಸಕ್ಕರೆ, ಲೈಕ್ ಅದು ಬಾಡಿ ಹೀಟ್ ರಿಡ್ಯೂಸ್ ಮಾಡಕ್ಕೆ ಕಲ್ ಸಕ್ಕರೆ ಮತ್ತೆ ಸಬ್ಜಾ ಸೀಡ್ಸ್ ಎಲ್ಲಾನು ಹಾಕಿ ಕೊಡ್ತಾರೆ ಎಳ್ನೀರಿಗ. ಹೌದೌದು, ಒಂದ್ ಕಡೆ ಒಂದಿನ ಹೋದಾಗ ತೋರಿಸ್ತೀನಿ. ಓಕೆ ವೈಸ್, ಬೇಸಿಗೆ ಕಾಲ ಅಲ್ವಾ, ಅದಕ್ಕೆ ಆ ತರ ಬರೋದು. ಎಂಟ್ರೆನ್ಸ್ ಪರವಾಗಿಲ್ಲ, ಮಾಲು ಸ್ವಲ್ಪ ದೊಡ್ಡದಾಗೆ ಇದೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು, ನಂಗೆ ಐಡಿಯಾ ಇಲ್ಲ ಇದ್ರ ಬಗ್ಗೆ. ವಿಲ್ ಸಿ, ವಿಲ್ ಎಂಜಾಯ್. ಗೈಸ್, ಟ್ರಾಂಪೋಲೈನ್ಗೆ ಎಂಟ್ರಿ ಆದ್ವಿ.
ಇಲ್ಲಿ ಬಂದ್ವಿ. ಪ್ರೈಸ್ ಎಲ್ಲ ನಮಗೆ ಅಂದರೆ ನಾರ್ಮಲ್ ಎಲ್ಲರಿಗೂ ಅಫೋರ್ಡೆಬಲ್ ಆಗಿತ್ತು. ಬಟ್ ನಾವು ಏನಕ್ಕೆ ಆಟ ಆಡಿಲ್ಲ ಅಂತ ಹೇಳಿದರೆ ಅಲ್ಲಿ ಫುಲ್ಲು ಚಿಕ್ಕ ಮಕ್ಕಳ ಇದ್ದರು, ದೊಡ್ಡವ್ರು ಯಾರು ಕೂಡ ಇರಲಿಲ್ಲ. ಸೊ ಅದಕ್ಕೆ ವಾಪಸ್ ಬಂದು ತುಂಬ ಹಸಿವಾಗಿತ್ತು. ಇನ್ನೊಂದು ವಿಷಯ ಏನು ಗೊತ್ತಾ, MG ರೋಡಲ್ಲಿ ಎಲ್ಲೂ ಹೋಟೆಲೇ ಸಿಗಲ್ಲ ಗುರು. ಸೊ ಅದಕ್ಕೆ ನಾವು ಇಲ್ಲಿ ಚರ್ಮುರಿ ತಿನ್ನೋಣ ಅಂತ ಬಂದ್ವಿ. ಚರ್ಮುರಿ ತಿನ್ಕೊಂಡು ನಾವು ಹೊರಟಿದ್ದು MG ರೋಡಿಂದ ಡೈರೆಕ್ಟಾಗಿ ಸರ್ಜಾಪುರ ಕಡೆ. ಹಾಗಾದರೆ ನಾವು ಸರ್ಜಾಪುರಕ್ಕೆ ಏನಕ್ಕೆ ಬಂದ್ವಿ ನೋಡ್ಕೊಂಡು ಬರೋಣ ಬನ್ನಿ. ಹಾಯ್ ಪೂರ್ಣಿಮಾ, ಎಲ್ಲಿದ್ದೀವಿ? ಇದೇನೋ ನಾಯಿ ಶಾಪು. ಸಾರಿ ಗೈಸ್, ಇದು ನಾಯಿ ಶಾಪ್ ಅಲ್ಲ, ಇದು ವೆಲ್ಸ್ ಪೆಟ್ಸ್ ಪ್ಯಾರಡೈಸ್ ಅಂತ. ನಮಗೆ ತುಂಬ ವೆರೈಟೀಸ್ ಆಫ್ ನಾಯಿಗಳು ಸಿಗುತ್ತೆ. ಹಾಗೆ ಪೆಟ್ಸ್ ಲವರ್ ಇದ್ದರೆ ಇದು ತುಂಬ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ನಾವು MG ರೋಡಿಂದ ಸರ್ಜಾಪುರ ಹೋಗ್ತೀವಿ ಅಂತ ಹೇಳಿದರೆ ಸುಮಾರು 1 ಅವರ್ ಜರ್ನಿ ಆಗುತ್ತೆ. ಸಿಲ್ಕ್ ಬೋರ್ಡಿಂದ ಸರ್ಜಾಪುರ ಸಿಗ್ನಲ್ ಬಂದು ಅಲ್ಲಿಂದ ಕೂಡ ಇಲ್ಲಿಗೆ ಬರ್ಬೋದು, ತುಂಬ ಹತ್ತಿರದಲ್ಲಿದೆ. ಬಟ್ ಇಲ್ಲಿಂದ ಒಂದು ವಿಶೇಷ ಏನಂತ ಹೇಳಿದರೆ ವೆರೈಟೀಸ್ ನಾಯಿಗಳು ಅಂದರೆ ಲೈಕ್ ಪಗ್, ಜರ್ಮನ್ ಶಫರ್ಡ್, ಹಾಗೆ ತುಂಬ ವೆರೈಟೀಸ್ ಆಫ್ ನಾಯಿಗಳು ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ, ನಮಗೆ 200 ರೂಪೀಸ್ ಎಂಟ್ರಿ ಫೀಸ್ ಇರುತ್ತೆ. ಅದರಲ್ಲಿ ನಾವು ಒಳಗಡೆ ಇರುವಂತಹ ಕೆಫೆನಲ್ಲಿ 200 ರೂಪೀಸ್ ಒಳಗಡೆ ಏನು ಐಟಮ್ಸ್ ತೊಗೊಂಡ್ರು ಕೂಡ ನಮ್ಮ ಹತ್ರ ಅವರು ಅಮೌಂಟ್ನ ತೊಗೊಳ್ಳಲ್ಲ. ನಾವು ಇಬ್ಬರು ಸೇರಿ 400 ಆಗಿರೋದ್ರಿಂದ ಜ್ಯೂಸ್ನ ಆರ್ಡರ್ ಮಾಡಿದ್ವಿ. ಅದ್ರ ಪ್ರೈಸ್ ಬಂದುಬಿಟ್ಟು ಅರೌಂಡ್ 300-350 ಸಮಥಿಂಗ್ ಆಗಿತ್ತು. ಬಟ್ ನಾವು ಅಮೌಂಟ್ ಎಷ್ಟು ಅಂತ ಕೇಳಿದಾಗ ಅವ್ರು ನಮ್ಮ ಜೊತೆ ಅಮೌಂಟ್ನ ಪೇ ಮಾಡಿಸ್ಕೊಂಡಿಲ್ಲ. ಯಾಕಂತ ಹೇಳಿದರೆ ನಾವು ಇಬ್ಬರದ್ದು ಎಂಟ್ರಿ ಫೀಸ್ ಬಂದುಬಿಟ್ಟು 400 ಒಳಗಡೆ ಆಗಿರೋದ್ರಿಂದ ನಮ್ಮ ಹತ್ರ ಅವರು ಅಮೌಂಟ್ ತೊಗೊಂಡಿಲ್ಲ. ಇಲ್ಲಿ ಈ ಥರ ಹೈಬ್ರಿಡ್ ನಾಯಿ ಅಷ್ಟೇ ಅಲ್ಲದೆ ಕೆಲವೊಂದು ನಾರ್ಮಲ್ ಬ್ರೀಡ್ ನಾಯಿಗಳು ಕೂಡ ನಮಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಬಟ್ ಅವ್ರ ಜೊತೆ ಎಷ್ಟು ಆಟ ಆಡಿದ್ರನ ಅವ್ರು ನಮ್ಮ ಜೊತೆ ಮಿಸ್ಬಿಹೇವ್ ಮಾಡಿರಲ್ಲ. ಯಾಕಂತ ಹೇಳಿದರೆ ಅವರಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅಲ್ಲಿಂದ ಮುಗಿಸ್ಕೊಂಡು ನಾವು ಹೊರಟಿದ್ದು ಮನೆ ಕಡೆ. ಸೊ ಫುಲ್ ಟೈರ್ಡ್ ಆಯಿತು ಗೈಸ್. ಯಾಕಂತ ಹೇಳಿದರೆ ಒಂದು ಕಡೆ ಬಿಸಿಲು, ಸೆಕೆ, ನಮ್ಮ ತಿರುಗಾಟ ಜಾಸ್ತಿ ಆಗೋದ್ರಿಂದ ನಮಗೆ ತುಂಬ ಟೈರ್ಡ್ ಆಗಿತ್ತು. ಸೊ ನಾವಿವಾಗ ಹೊರಡ್ತಾ ಇರೋದು ಮನೆ ಕಡೆ. ಇನ್ನೊಂದು ಲಾಗ್ನಲ್ಲಿ ಮತ್ತೆ ಸಿಗ್ತೇವೆ. ಅಲ್ಲಿ ತನಕ ಟೇಕ್ ಕೇರ್, ಯುವರ್ ಸೆಲ್ಫ್, ಬಾಯ್ ಬಾಯ್.